ಮತ್ತೊಮ್ಮೆ ಪತ್ರಿಜಿ ಪಾದಕಮಾಲೆಗಳಿಗೆ ವಂದಿಸುತ್ತಾ ಈ ದಿನ ನಾನು ನನಗ್ ಗೊತ್ತಿರುವಂತಹ 4 ಮಾತು ಹೇಳ್ತೀನಿ. ಪತ್ರಿಜಿ ಅವರ ಪರಿಕಲ್ಪನೆಗಳು, ಅದರಲ್ಲಿ ಎಷ್ಟೊಂದು ನಮಗ್ ಕೊಟ್ಟಿದ್ದಾರೆ ನಮ್ಮ ಗುರುಗಳು. ಅದು ನಮ್ಮ ಕೋವಿಡ್ ಟೈಮಲ್ಲಂತೂ ವಿಪರೀತವಾಗಿ ಪ್ರತಿದಿನಾನು ಒಂದೊಂದು ಕೊಡ್ತಾನೆ ಇದ್ರು. ಅದರಲ್ಲಿ 5 ಫಿಂಗರ್ಸ್ ಕಾನ್ಸೆಪ್ಟ್, 5 ಬೆರಳುಗಳ ಪರಿಕಲ್ಪನೆಗಳು ಅಂತ, ಅದರಲ್ಲಿ ಸಾಕಷ್ಟು ವಿಷಯಗಳು ನಮಗ್ ಕೊಟ್ಟಿದ್ದಾರೆ. ಅದರಲ್ಲಿ ಯಾವ್ಯಾವು ಅಂದ್ರೆ, ಅವರು ದೇಹ, ಮನಸ್ಸು, ಬುದ್ಧಿ, ಆತ್ಮ, ಪರಮಾತ್ಮ ಅದರ ಬಗ್ಗೆನೂ ಹೇಳಿದ್ದಾರೆ. ತಮೋಗುಣ, ರಜೋಗುಣ, ಸಾತ್ವಿಕ ಗುಣ, ಶುದ್ಧ ಸಾತ್ವಿಕ ಗುಣ, ನಿರ್ಗುಣ ಇದ್ರ ಬಗ್ಗೆ ಹೇಳಿದ್ದಾರೆ. ಕುಂಭಕರ್ಣ, ರಾವಣ, ವಿಭೀಷಣ, ಹನುಮ, ರಾಮ ಇದ್ರ ಬಗ್ಗೆ ಹೇಳಿದ್ದಾರೆ. ಭುಕ್ತಿ, ರಕ್ತಿ, ಯುಕ್ತಿ, ಶಕ್ತಿ, ಮುಕ್ತಿ ಇದ್ರ ಬಗ್ಗೆನೂ ಹೇಳಿದ್ದಾರೆ. ಮತ್ತೆ ಮಾತೃಋಣ, ಪಿತೃಋಣ, ಗುರು ಋಣ, ದೈವ ಋಣ, ಪ್ರಕೃತಿ ಋಣ ಇದರ ಬಗ್ಗೆನೂ ಹೇಳಿದ್ದಾರೆ. ಇನ್ನೂ ಹಲವಾರು ಬಹಳ ಹೇಳಿದ್ದಾರೆ, ಆದ್ರೆ ಇವು ನಮಗ್ ಗೊತ್ತಿರವು. ಇದರಲ್ಲಿ ಒಂದು ಟಾಪಿಕ್ ನಾನಿವತ್ತು ತಗೊಂಡಿದ್ದೀನಿ. ಯಾವುದು ಅಂದ್ರೆ ಮಾತೃಋಣ, ಪಿತೃಋಣ, ಗುರು ಋಣ, ದೈವ ಋಣ, ಪ್ರಕೃತಿ ಋಣ. ಇದು ಸಾಮಾನ್ಯವಾಗಿ ಪ್ರತಿ ಮಾನವನಿಗೆ ನಿತ್ಯ ಜೀವನದಲ್ಲಿ ಇವು ಎಲ್ಲನೂ ನಮ್ಗೆ ಬೇಕಾಗುತ್ತೆ. ಎಲ್ಲಾ ಋಣಗಳು ಯಾವ ರೀತಿ ತೀರಿಸ್ಕೋಬೇಕು, ಹೆಂಗ್ ತೀರಿಸ್ಕೋಬೇಕು ಅನ್ನೋದು ನಮ್ ಗುರುಗಳು ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಮೊದಲನೇದಾಗಿ ನಮಗೆ, ನಾವು ಚಿಕ್ಕವರಿದ್ದಾಗ ದೊಡ್ಡವ್ರು ನಮ್ಗೆ ಹೇಳ್ಕೊಡ್ತಿದ್ರು, ಮಾತೃದೇವೋ ಭವ, ಪಿತೃದೇವೋ ಭವ, ಗುರುದೇವೋ ಭವ, ಅತಿಥಿ ದೇವೋ ಭವ ಅಂತ ಅಂದು ಹೇಳ್ಕೊಡ್ತಿದ್ರು. ಅದ್ರಲ್ಲೇ ಇದೆ ಅಂದ್ರೆ, ಮೊದಲನೇದಾಗಿ ನಾವು ಯಾರಿಗೆ ಪ್ರಣಾಮಗಳನ್ನು ತಿಳಿಸಬೇಕು. ಮಾತೃಋಣ, ಮಾತೃ ಅಂದ್ರೆ ತಾಯಿ ಅನ್ನೋಳಿಗೆ ನಾವು ಎಷ್ಟು ಮಾಡಿದ್ರು ಅವ್ರ ಋಣ ನಾವು ತೀರ್ಸ್ಕೊಳಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ಈ ದೇಹ ಅವರು ಕೊಟ್ಟಿರುವಂತಹ ಭಿಕ್ಷೆ. ಈ ಆತ್ಮ ಸಾವಿರಾರು ವರ್ಷಗಳಿಂದಾನು ನಮ್ಮ ಹತ್ರ ನಾವು ಪಡಿತಾ ಇದೀವಿ ಅಂತ ಗೊತ್ತು. ಒಂದೊಂದು ಜನ್ಮದಲ್ಲಿ ಒಂದೊಂದಾಗಿ ನಾವು ಹುಟ್ಟಿರ್ತೀವಿ. ಆದ್ರೆ ಈ ಜನ್ಮದಲ್ಲಿ ನಾವು, ಈ ಮಾನವ ಜನ್ಮದಲ್ಲಿ ನಾವು ಈ ಆತ್ಮ ಬಂದಿದೆ. ಈ ಮಾನವ ಜನ್ಮದಲ್ಲಿ ಆತ್ಮ ಬರಬೇಕು ಅಂದ್ರೆ ಈ ದೇಹಕ್ಕೆ ಒಂದು ವ್ಯವಸ್ಥೆ ಬೇಕಲ್ವಾ? ಅದು ಹುಟ್ಟಬೇಕು ಅಂದ್ರೆ ಒಬ್ರು ಬೇಕೇ ಬೇಕು. ಅವ್ರು ಯಾರು? ತಾಯಿ. ಆ ತಾಯಿ ಋಣ ಹೇಗೆ ತೀರ್ಸ್ಕೋಬೇಕು ಅಂದ್ರೆ, ಇದ್ರಲ್ಲಿ ಎಷ್ಟು ಜನ ಹೇಳ್ತಾರೆ, ನಾವು ತಾಯಿ ಅಂದ್ರೆ ಎಷ್ಟು ಕಷ್ಟಪಟ್ಟಿರ್ತಾಳೆ ನಮಗೆ ಜನ್ಮ ನೀಡ್ಬೇಕು ಅಂದ್ರೆ. ಬಸ್ರಿ ಆದಾಗಿಂದನು ಮತ್ತೆ ನಾವು ಬೆಳೆದು ನಾವು ಒಂದು ದುಡಿಯೋ ಸ್ಥಿತಿಗೆ ಬರೋ ತನಕನೂ ಅವಳು ಒಂದೊಂದ್ ರೀತಿ ಅಲ್ಲ ಅಷ್ಟು ಕಷ್ಟಪಟ್ಟಿರ್ತಾಳೆ. ಬಸ್ರಿಯಲ್ಲಿ ಒಬ್ಬೊಬ್ರಿಗೆ ಏನಾಗುತ್ತೆ, ಆರಾಮಿರ್ತಾರೆ, ಒಬ್ಬೊಬ್ರು ವಾಂತಿ ಆಗೋದಾಗ್ಲಿ, ಆಹಾರ ಸೇರಲ್ಲ, ಎಷ್ಟೋ ಕಷ್ಟಗಳೆಲ್ಲನೂ ಅನುಭವಿಸ್ಬಿಟ್ಟು ಅವರು ಮಗುಗೆ ಜನ್ಮ ನೀಡ್ತಾರೆ. ಆದ್ರೆ ಯಾವಾಗ್ಲೂ ಅವರು, ಅಯ್ಯೋ ನನ್ಗಿಷ್ಟು ಕಷ್ಟ ಆಗ್ತಾ ಇದೆ, ನನಗ್ ಮಗು ಬೇಡ ಅಂತ ಅಂದು ಒಂದು ಕ್ಷಣನೂ ಅನ್ಕೊಳಲ್ಲ ಆ ತಾಯಿ. ಯಾಕೆಂದ್ರೆ ಆ ಮಮಕಾರ, ಆ ಮೋಹ ಅನ್ನೋದು ಹಂಗಿರುತ್ತೆ. ಈವನ್ ನಮ್ಮ ಮಾನವರಿಗೆ ಅಲ್ಲ, ಒಂದು ಜಂತುಗಳಿಗಾಗ್ಲಿ ಯಾರಿಗೇ ಆಗ್ಲಿ ತಾಯಿ ಅನ್ನೋದು ಆ ರೀತಿ ಮಾಡುತ್ತೆ. ಹಾಗೆಲ್ಲನೂ ಕಷ್ಟಪಟ್ಟು ಆ ಮಗು ಭೂಮಿಗೆ ಬರ್ಬೇಕು ಅಂದ್ರೆ ಅಷ್ಟು ಕಷ್ಟಪಟ್ಟು ಜನ್ಮ ನೀಡಿಸ್ತಾಳೆ ತಾಯಿ. ಆ ಹೆರಿಗೆ ಟೈಮಲ್ಲಿ ನಮ್ಮ ಎಲ್ಲಾ ಹೆಣ್ಮಕ್ಳಿಗೂ ಗೊತ್ತಿದೆ ಯಾವ ರೀತಿ ಇರುತ್ತೆ, ಆ ಕಷ್ಟ ಹೆಂಗಿರುತ್ತೆ ಅಂದ್ರೆ ಪುನರ್ಜನ್ಮ ಅಂತಾನೆ ಹೇಳ್ತಾರೆ. ಒಬ್ಬ ಹೆಣ್ಣು ಹೆರಿಗೆ ಆಗ್ಬೇಕು ಅಂದ್ರೆ ಪುನರ್ಜನ್ಮ ಅಂತಾನೆ ಹೇಳ್ತಾರೆ. ಇವಾಗಿನ ಕಾಲದಲ್ಲಿ ಆ ನೋವು ತಿನ್ಲಾರ್ದಲೆ ಆಪರೇಷನ್ ಮಾಡ್ಕೊಳ್ಳೋರು ಬಹಳ ಜನ ಇದ್ದಾರೆ. ಆದ್ರೆ ಏನೇ ಆಗ್ಲಿ, ಯಾವ ಆಪರೇಷನ್ ಆಗ್ಲಿ, ನಾರ್ಮಲ್ ಆಗ್ಲಿ, ಅದು ಪುನರ್ಜನ್ಮನೆ. ಯಾಕೆಂದ್ರೆ ಆ ಮಗು ಹೊರಗ್ ಬರ್ಬೇಕು ಅಂದ್ರೆ ಆ ನೋವು ಆ ಹೆಣ್ಣಿಗೆ ಮಾತ್ರನೇ ಗೊತ್ತಿರುತ್ತೆ. ಆ ನೋವೆಲ್ಲ ತಿಂದು ಮಗು ಹೊರಗ್ ಬರುತ್ತೆ. ಆದ್ರೆ ಎಷ್ಟೊಂದ್ ಜನ ಅಂತಾರೆ, ಅಪ್ಪ ಸಾಕಪ್ಪ, ನನಗೆ ಈ ನೋವು ತಡ್ಕೊಳಕ್ ಆಗಲ್ಲ, ನಿನ್ ಮೇಲೆ ನನಗ್ ಮಕ್ಳೇ ಬೇಡ ಅಂತ ಅಂತಾರೆ ಆ ಟೈಮಲ್ಲಿ. ಆದ್ರೆ ಮಗು ಹೊರಗ್ ಬಂದ್ಮೇಲೆ ಆ ಮಗುನ್ ನೋಡಿದ ತಕ್ಷಣನೇ ಆ ತಾಯಿಗೆ ಆ ನೋವು ತಿಂದಿರೋದೆಲ್ಲನೂ ಮರ್ತೋಗ್ತಾರೆ. ಅದಕ್ಕಾಗಿನೇ ಇವಾಗ ಏನನ ಒಂದ್ ವಿಷಯದ ಬಗ್ಗೆ ಏನನ ಅಂದ್ರೆ ಅದು ಅಂತಾರೆ,
ಅದು ಬಾಳಂತಿಯಲ್ಲಿ ಮಾಡೋ ಮಾತು ಅದು ಅಂತ ಅಂದು, ಅದೇ ಅವಾಗ ಅಂತೀವಿ ಮರ್ತೋಗ್ತೀವಿ ಅಂತ ಅಂದು. ಆ ರೀತಿ ಹಂಗೆ ಆ ಮಗುನ್ ನೋಡಿದ ತಕ್ಷಣನೇ ಅವಳ ಕಷ್ಟ ಎಲ್ಲಾನು ಮರ್ತೋಗ್ತಾಳೆ, ಆ ನೋವು ಮರ್ತೋಗ್ತಾಳೆ. ಆ ಮಗುಗೆ ಹಾಲು ಉಣಿಸೋದಾಗ್ಲಿ, ಆ ಮಗುನ್ ಪ್ರೀತಿ ಮಾಡೋದಾಗ್ಲಿ ಎಲ್ಲವನ್ನೂ ಮಾಡ್ಕೊಂತ ಬರ್ತಾಳೆ. 1 ತಿಂಗ್ಳಾಯ್ತು, 2 ತಿಂಗ್ಳಾಯ್ತು, 3 ತಿಂಗ್ಳಾಯ್ತು. ಆ ಮಗುಗೆ ಅಷ್ಟು ಅದ್ಭುತವಾಗಿ ಎಲ್ಲಾನು ಆರೈಕೆ ಮಾಡೋದು ಎಲ್ಲ ಮಾಡ್ತಾಳೆ. ಮತ್ತೆ ಆ ಮಗುಗೆ ಕಾಲ್ ಬಂದ್ಮೇಲೆ ಓಡಾಡ್ಬೇಕಾದ್ರೆ ಬೀಳ್ತಾನೆ ಮಾಡ್ತಾನೆ ಅನ್ನೋದು ಆ ರೀತಿ ನೋಡ್ಕೊಂತಾಳೆ. ಆಮೇಲೆ ಅಕ್ಷರಾಭ್ಯಾಸ ಮಾಡ್ಸೋದಾಗ್ಲಿ, ಮಗುಗೆ ಹೆಸರಿಡೋದಾಗ್ಲಿ, ಇನ್ನೊಂದಾಗ್ಲಿ, ಹೀಗೆ ಹಲವಾರು ತಾಯಿ ಅಷ್ಟು ಮಾಡ್ತಾನೆ ಇರ್ತಾಳೆ. ಆಮೇಲೆ ಸ್ಕೂಲಿಗೆ ಕಳಿಸ್ಬೇಕಾದ್ರೆ ಸ್ಕೂಲಿಗೆ ಕಳ್ಸೋದು, ಆ ಸ್ಕೂಲಲ್ಲಿ ಎಲ್ಲವನ್ನು ಹೇಳ್ಕೊಡೋದು. ಮೊದ್ಲು ತಾಯಿ ಮನೆಯಲ್ಲಿ ಗುರುವಾಗಿ ಹೇಳ್ಕೊಡ್ತಾರೆ, ಒಂದ್ ಶ್ಲೋಕಗಳಾಗ್ಲಿ ಏನೇ ಆಗ್ಲಿ. ಆಮೇಲೆ ಸಂಬಂಧಗಳ ಬಗ್ಗೆ ತಾಯಿನೇ ಹೇಳೋದು. ಇವ್ರು ನಿಮ್ಮ ಅಪ್ಪ, ಅಮ್ಮ. ಅಮ್ಮ ಅಂತೂ ಮಡ್ಲಲ್ಲಿರೋದು, ಅಪ್ಪ, ಅಜ್ಜಿ, ತಾತ, ಈ ರೀತಿ ಎಲ್ಲಾನು ಸಂಬಂಧಗಳು ಹೇಳ್ತಾಳೆ, ಶ್ಲೋಕಗಳು ಹೇಳ್ತಾಳೆ. ಎಲ್ಲವನ್ನು ಹೇಳ್ಕೊಟ್ಟು ಮಾಡಿ ಮತ್ ಸ್ಕೂಲಿಗೆ ಕಳಿಸಿ, ಸ್ಕೂಲಲ್ಲಿ ಎಲ್ಲವನ್ನೂ ವಿದ್ಯಾ ಬುದ್ಧಿ ಎಲ್ಲಾನು ಅಲ್ಲಿ ಹೇಳ್ಕೊಟ್ರೆ ಅದನ್ನ ಮನೆಗ್ ಬಂದು ಈ ರೀತಿ ಪ್ರತಿ ಒಂದು ಕಾರ್ಯದಲ್ಲಿನೂ ತಾಯಿ ಅನ್ನೋದು ಇದ್ದೇ ಇರುತ್ತೆ. ಬೆಳಿಗ್ಗೆ ಎದ್ದಾಗಿಂದಾನು ಆ ಮಗುಗೆ ಸ್ನಾನ ಮಾಡ್ಸೋದಾಗ್ಲಿ, ತಿಂಡಿ ಮಾಡ್ಕೊಡೋದಾಗ್ಲಿ, ಸ್ಕೂಲಿಗೆ ಟೈಮ್ ಆಯ್ತು ಬೇಗ ಬೇಗ ಅಂತ ಅಂದು ಅಷ್ಟು ಸರ್ಕಸ್ ಮಾಡ್ದಂಗ್ ಮಾಡಿ ತಾಯಿ ಮಕ್ಕಳನ್ನು ಬೆಳೆಸ್ತಾರೆ. ಹೀಗೆಲ್ಲ ಬೆಳೆಸಿ ದೊಡ್ಡವರಾದ್ಮೇಲೆ ಮತ್ತೆ ಅವರಿಗೆ ಒಂದು ಕಾಲೇಜ್ ಆಗ್ಲಿ, ಅವ್ರು ಏನ್ ಇಷ್ಟ ಪಡ್ತಾರೋ ಅದನ್ನು ಓದ್ಸೋದಾಗ್ಲಿ ಎಲ್ಲವನ್ನೂ ಮಾಡ್ತಾರೆ. ಅದೆಲ್ಲ ಆದ್ಮೇಲೆ ಮತ್ತೆ ಆ ಮಗು ಅಂದ್ರೆ ಈಗ ದೊಡ್ಡವನಾಗಿರ್ತಾನೆ, ಅವನು ಕೆಲ್ಸಕ್ಕೆ ಹೋಗೋದಾಗ್ಲಿ ಇಲ್ಲ ವ್ಯವಹಾರ ಆಗ್ಲಿ ಏನೋ ಒಂದು ಆ ತಾಯಿ ಅಷ್ಟು ಶ್ರದ್ಧೆಯಿಂದ ಮುಂದೆ ನಿಂತ್ಕೊಂಡು ಅಷ್ಟೆಲ್ಲನೂ ಮಾಡ್ತಾಳೆ. ಹಾಗೆಲ್ಲ ಮಾಡಿದಾಗ ಈ ತಾಯಿಗೆ ಋಣ ಹೇಗ್ ತೀರ್ಸ್ಕೋಬೇಕು? ನಾವೆಲ್ಲ ದೊಡ್ಡವರಾಗಿರ್ತೀವಿ, ಆ ತಾಯಿ ಮುದುಕರಾಗಿರ್ತಾರೆ, ಅವರಿಗೆ ಪ್ರೀತಿಯಿಂದ ಮಾತಾಡ್ಸೋದು, ಪ್ರೀತಿಯಿಂದ ಅಮ್ಮ ನೀನು ಊಟ ಮಾಡಿದೀಯಾ, ತಿಂಡಿ ತಿಂದಿದೀಯಾ, ಮಾತ್ರೆ ಏನಾದ್ರು ತಗೊಳ್ಳೋದಿದ್ರೆ ಮಾತ್ರೆ ತಗೊಂಡಿದೀಯಾ ಅಂತ ಒಂದು ಮಾತು ಮಕ್ಕಳು ಕೇಳಿದ್ರೆ ಆ ತಾಯಿ ಎಷ್ಟು ಸಂತೋಷ ಪಡ್ತಾಳೆ ಅಂದ್ರೆ ಅಷ್ಟು ಸಂತೋಷ ಪಡ್ತಾಳೆ. ಯಾಕೆಂದ್ರೆ ನನ್ನನ್ನು ನನ್ನ ಮಕ್ಕಳು ಎಷ್ಟು ಚೆನ್ನಾಗಿ ವಿಚಾರಿಸ್ಕೊಂತಿದ್ದಾರೆ, ಎಷ್ಟು ಚೆನ್ನಾಗಿ ನೋಡ್ಕೊಂತಿದ್ದಾರೆ ಅನ್ನೋದು ಆ ತಾಯಿಗಿರುತ್ತೆ. ಅವರು ಆ ವಯಸ್ಸಾದ್ಮೇಲೆ ಆ ತಾಯಿ ಯಾವತ್ತೂ ನನಗೆ ಒಡವೆ ಬೇಕು, ಸೀರೆ ಬೇಕು, ಅದು ಬೇಕು, ಇದು ಬೇಕು ಅಂತ ಕೇಳಲ್ಲ. ಪ್ರೀತಿಯಿಂದ ಮಾತಾಡ್ಸು ಅನ್ನೋದೊಂದೇ ಆ ತಾಯಿನೂ ಅನ್ಕೊಳ್ಳೋದು. ಆ ರೀತಿ ನಾವು ತಾಯಿನಿ ನೋಡ್ಕೋಬೇಕು. ಹೀಗೆ ನೋಡ್ಕೊಳ್ಳೋದ್ರಿಂದ ನಾವು ತಾಯಿ ಋಣ ತೀರಿಸ್ಕೊಂಡಂಗಾಗತ್ತೆ. ಅದಕ್ಕಾಗಿನೇ ಎಷ್ಟೊಂದು ಹಾಡುಗಳು ತಾಯಿ ಬಗ್ಗೆ ಇರ್ತವೆ. ನಮ್ಮ ಇವರೆಲ್ಲನೂ ಹೇಳಿರೋದು ಅದಾಗ್ಲಿ ಇದಾಗ್ಲಿ ಅಷ್ಟು ಚೆನ್ನಾಗಿ ತಾಯಿ ಬಗ್ಗೆ ಹೇಳಿರ್ತಾರೆ. ಅಮ್ಮ ನಿನ್ನ ಎದೆಯಾಳದಲ್ಲಿ ಹುಟ್ಟಂತ ಮಕ್ಕಳು ನಾವು, ಈ ರೀತಿ ಎಷ್ಟೊಂದು ಹಾಡುಗಳು ನಮ್ಮ ತಾಯಿ ಬಗ್ಗೆನೂ ಹೇಳಿದ್ದಾರೆ. ಅದೆಲ್ಲಾನು ನಿಜವಾಗ್ಲೂ ಕೇಳ್ತಾ ಇದ್ರೆ ಹೆಂಗಿರುತ್ತೆ ಅಂದ್ರೆ ಮೈ ಜುಮ್ ಅನ್ನತ್ತೆ. ಹೌದಲ್ವಾ, ನಮ್ ತಾಯಿ ಅಂದ್ರೆ ಹೀಗೆ, ನಮ್ ತಾಯಿನ ನನಗ್ ನೋಡ್ಕೋಬೇಕು ಮಾಡ್ಬೇಕು ಅನ್ನೋದು ಅನ್ನಿಸ್ತಾ ಇರುತ್ತೆ. ಈ ತಾಯಿನು ಏನಂತಾರೆ, ಕ್ಷಮಯಾ ಧರಿತ್ರಿ ಅಂತಾರೆ ತಾಯಿನು, ತ್ಯಾಗಮಯಿ ಅನ್ನೋದು ತಾಯಿಗಂತಾರೆ. ಯಾಕೆಂದ್ರೆ ಅವಳು ಅಪೇಕ್ಷೆ ಇಲ್ದಲೆ ಆ ಮಕ್ಕಳನ್ನು ಸಾಕ್ತಾಳೆ. ಕರುಣಾಮೂರ್ತಿ ಅನ್ನೋದು ಸಮೇತನು ನಾವ್ ಅಂತೀವಿ ತಾಯಿಗೆ. ಯಾಕೆಂದ್ರೆ ಏನ್ ಕೆಲ್ಸ ಮಾಡಿದ್ರು ನಾವು ಅದಕ್ಕೆ ಪ್ರತಿಫಲನ್ನು ನಾವು ನೋಡ್ತೀವಿ. ಹೌದು, ನಾನಿದ್ ಮಾಡಿದ್ರೆ ನನ್ಗೇನ್ ಬರುತ್ತೆ ಏನು ಅಂತ ಅಂದು. ಆದ್ರೆ ಆ ತಾಯಿ ಮಾತ್ರ ನನ್ ಮಕ್ಕಳನ್ನ ನಾನು ಇಷ್ಟ ಕಷ್ಟಪಟ್ಟು ಸಾಕ್ತೀನಲ್ಲ, ಮಾಡ್ತೀನಲ್ಲ, ಆದ್ರೆ ಅದರಿಂದ ಒಂದು ನಯ ಪೈಸಾ ಅಷ್ಟುನು ಅವಳು ಆಸೆ ಪಡೋದಿಲ್ಲ. ಆಗ್ಲಿ ನನ್ ಮಕ್ಳು ದೊಡ್ಡವರಾಗಿ ಆರೋಗ್ಯವಂತರಾಗಿ ವಿದ್ಯಾವಂತರಾದ್ರೆ ಸಾಕು ಅನ್ನೋದು ಆ ತಾಯಿಗೆ ಇರುತ್ತೆ. ಈ ರೀತಿ ನಾವು ತಾಯಿನು ಹಂಗ್ ನೋಡ್ಕೊಂಡು ಅವರ ಋಣವನ್ನು ನಾವು ತೀರ್ಸ್ಕೋಬಹುದು ಅಂತ ಅಂದು ತಾಯಿ ಋಣ ಈ ರೀತಿ ನಾವು ತೀರ್ಸ್ಕೋಬೇಕು.
ನಾವು ಎಷ್ಟು ಕಷ್ಟಪಟ್ಟಿರ್ತೀವಿ ಅಂದ್ರೆ, ನಾವು ಹೆರಿಗೆ ಟೈಮಲ್ಲಿ 28 ಮೂಳೆಗಳು ಒಂದೇ ಸಲ ಮುರಿದ್ರೆ ಎಷ್ಟು ನಮಗ್ ನೋವಾಗುತ್ತೋ ಅಷ್ಟು ನೋವು ಅನುಭವಿಸ್ತೀವಂತೆ ನಾವು. ಆ ಮಗು ಹೊರಗ್ ಬರ್ಬೇಕು ಅಂದ್ರೆ ಅಷ್ಟೆಲ್ಲ ಕಷ್ಟಪಟ್ಟಿರ್ತೀವಲ್ಲ, ಅದಕ್ಕಾಗಿನೇ ಮಗು ಮೇಲೆ ಅಷ್ಟು ನಮಗೆ ಪ್ರೀತಿ ವಿಶ್ವಾಸ ಅನ್ನೋದು ಇರುತ್ತೆ. ಹೀಗೆ ನಾವು ತಾಯಿನ ಆ ರೀತಿ ನೋಡ್ಕೊಂಡು ನಾವು ಅವರ ಋಣವನ್ನು ನಾವು ತೀರ್ಸ್ಕೋಬಹುದು. ಆದ್ರೆ ಈ ಕಾಲದಲ್ಲಿ ವೃದ್ಧಾಶ್ರಮಗಳು ಅವು ಇವು ಅಂತ ಎಷ್ಟೊಂದಿದಾವೆ. ಅಯ್ಯೋ ನಮ್ ತಾಯಿ ವಯಸ್ಸಾಗಿದೆ, ಮನೆಯಲ್ಲಿ ಹೇಳಿದ್ ಮತ್ ಕೇಳೋದಿಲ್ಲ, ಅವಳು ಹಂಗೆ ಹಿಂಗೆ ಅನ್ಕೊಂಡು ನಾವು ಆಶ್ರಮಗಳಿಗೆ ಸೇರಿಸ್ತೀವಲ್ಲ, ಅದು ತಪ್ಪು. ಒಬ್ಬ ತಾಯಿ ನಮಗ್ ನೋಡ್ಕೊಳಕ್ ಆಗಲ್ಲ, ಆದ್ರೆ ಆ ತಾಯಿಗೆ 4-6 ಮಕ್ಳು, ಮೊದ್ಲಿನ ಕಾಲದಲ್ಲಿ 8-10 ಮಕ್ಳು, ಅವ್ರನ್ನೆಲ್ಲನೂ ಒಬ್ಬ ತಾಯಿನೇ ನೋಡ್ಕೊಂತಿದ್ಲು. ಆದ್ರೆ ಇವಾಗ ಇರೋ ಮಕ್ಳು ಒಬ್ಬ ತಾಯಿ ನೋಡ್ಕೊಳಕ್ ಇವ್ರಿಗಾಗೋದಿಲ್ಲ ಅಂತ. ಅದಕ್ಕಾಗಿನೇ ಯಾರುನು ಆಗ್ ಮಾಡ್ಬಾರ್ದು. ನಮ್ ತಾಯಿನೂ ನಾವು ನೋಡ್ಕೋಬೇಕು ಅಂತ. ಹಂಗ್ ನೋಡ್ಕೊಂಡ್ರೆ ನಾವು ತಾಯಿ ಋಣವನ್ನು ತೀರ್ಸ್ಕೊಂಡಂಗ ಆಗತ್ತೆ. ಮತ್ತೆ ತಾಯಿ ಋಣ ಆದ್ಮೇಲೆ ಮತ್ತೆ ಪಿತೃ ಋಣ. ಪಿತೃ ಅಂದ್ರೆ ತಂದೆ. ತಾಯಿಗೆ ನಾವು ಎಷ್ಟು ಪ್ರಾಮಿನೆನ್ಸ್ ಕೊಡ್ತೀವೋ ಪಿತೃ ಸಮೇತ, ತಂದೆ ಸಮೇತನು ಅದೇ ರೀತಿ ನಮಗೆ. ಯಾಕೆಂದ್ರೆ ಅವರಿಬ್ಬರಿಂದನೇ ನಾವು ಹುಟ್ಟಿರೋದು. ತಾಯಿ ಅಂತ ಅಂದು ಮೇಲೆ ಕಾಣತ್ತೆ, ಆದ್ರೆ ತಂದೆ ಹೆಂಗೆ ಅಂದ್ರೆ, ನಾವು ತಾಯಿ ಗರ್ಭದಲ್ಲಿದ್ದಾಗ ತಾಯಿ ಏನೋ ಹೇಳ್ಕೊಂತಾಳೆ, ನನಗೆ ಅದಾಸೆ ಇದಾಸೆ ಅಂತ ಅಂದು ಎಲ್ಲ ಮಾಡ್ಕೊಂತಾಳೆ. ಆದ್ರೆ ತಂದೆ ಆ ರೀತಿ ಅಲ್ಲ, ಎಲ್ಲ ಮನ್ಸಲ್ಲೇ ಅವ್ರು ನೋಡ್ಕೊಂತಾರೆ. ಏನೇ ನೋವಾಗ್ಲಿ, ಹೆಂಡತಿಗ್ ನೋವಾದ್ರೆ ಅವರು ನೋವು ತಿಂತಾರೆ, ಅವ್ರಿಗೆ ಹುಷಾರಿಲ್ಲ ಅಂದ್ರೆ ಹಾಸ್ಪಿಟ್ಲಿಗೆ ಹೋಗೋದು, ತೋರ್ಸೋದು, ಮಾಡೋದು ಅದೆಲ್ಲಾನು ಮಾಡ್ತಾರೆ. ಆಮೇಲೆ ಇನ್ನೊಂದು, ಅವರು ಹೊಟ್ಟೆಯಲ್ಲಿ ಮಗು ಇದ್ದಂಗಿಂದಾನೇ, ಹೌದು ನಾಳೆ ಬೆಳಿಗ್ಗೆ ನನ್ ಮಗ ಹುಟ್ಟಿದ್ಮೇಲೆ, ನನ್ ಮಕ್ಳು ಹುಟ್ಟಿದ್ಮೇಲೆ ಅವ್ರ ಭವಿಷ್ಯತ್ತು ಯಾರ್ ನೋಡ್ಕೋಬೇಕು, ಯಾವ ರೀತಿ ಓದಿಸ್ಬೇಕು, ಅವ್ರಿಗೆ ಏನ್ ಮಾಡ್ಬೇಕು ಏನು ಅನ್ನೋದು ನಾವು ಹೊಟ್ಟೆಯಲ್ಲಿದ್ದಾಗಿಂದಾನೇ ಅವರು ಪ್ಲಾನ್ ಮಾಡ್ತಾ ಇರ್ತಾರೆ. ಆದ್ರೆ ಯಾರನ್ನು ಹೇಳ್ಕೊಳಲ್ಲ ತಂದೆ ಅವರು, ಈ ರೀತಿ ಎಲ್ಲಾನು ಮಾಡ್ತಾ ಇದೀವಿ ಅಂತ. ಅದು ನಾವು ಆ ಸ್ಥಿತಿಗೆ ಬಂದಾಗ ನಮಗೆ ಗೊತ್ತಾಗುತ್ತೆ. ಆಮೇಲೆ ತಂದೆ ಅಂದ್ರೆ ಯಾರು ಅಂದ್ರೆ ಬ್ರಹ್ಮದೇವ ಇದ್ದಂಗೆ ಅಂತಾನು ನಾವು ಅಂತೀವಿ. ಯಾಕೆಂದ್ರೆ ಸೃಷ್ಟಿ ಮಾಡೋದು ಬ್ರಹ್ಮನೇ ಅಲ್ವಾ. ಇವಾಗ ನಮಗೆ ಬ್ರಹ್ಮದೇವ ಯಾರು ಅಂದ್ರೆ ತಂದೆ ಅಂತ, ಸೃಷ್ಟಿಕರ್ತ ಅನ್ನೋದು. ಈ ಬ್ರಹ್ಮಾಂಡಕ್ಕೆ ನಾವು ಬ್ರಹ್ಮದೇವನ್ ಅಂತೀವಿ, ಆದ್ರೆ ನಮಗೆ ಜನ್ಮ ನೀಡಿರೋದು ನಮ್ಮ ತಂದೆ ಆಗಿರೋದ್ರಿಂದ ಅವರೇ ಬ್ರಹ್ಮದೇವರು, ಅವರೇ ಕಾರಣಕರ್ತರು, ತಂದೆ ಅಂತ ಅಂದು ನಾವು ಹೇಳ್ತೀವಿ. ಮತ್ತೆ ನಾವು ಒಂದ್ ಸ್ವಲ್ಪ ದೊಡ್ಡವರಾದ್ಮೇಲೆ ಅವ್ರನ್ನೆಲ್ಲಾನು ಸ್ಕೂಲ್ ಕರ್ಕೊಂಡೋಗೋದು, ಆ ಖರ್ಚು ವೆಚ್ಚ ಅದೆಲ್ಲಾನು ಯಾರು ನೋಡ್ಕೊಳ್ಳೋದು, ನಮಗೆ ನಮ್ಮ ತಂದೆ. ಅವರೇ ಅಲ್ವಾ ದುಡಿಯೋದು. ಆದ್ರೆ ಒಂದೊಂದ್ ಸರ್ತಿ ಏನಾಗುತ್ತೆ ಅಂದ್ರೆ, ಅವ್ರ ಖರ್ಚು ಜಾಸ್ತಿ ಇರುತ್ತೆ ಅಂದ್ರೆ ಎಕ್ಸ್ಟ್ರಾ ಕೆಲ್ಸನೂ ಮಾಡ್ತಾರೆ. ವ್ಯವಹಾರಸ್ಥರಾದ್ರೆ ಇನ್ನೂ ಹೆಚ್ಚಿಗೆ ವ್ಯಾಪಾರ ಮಾಡೋದು, ನನ್ ಮಕ್ಳಿದಾರಪ್ಪ ಅವ್ರ ಭವಿಷ್ಯ ನೋಡ್ಬೇಕು, ಅವರಿಗೂ ಏನನ ಮಾಡ್ಬೇಕು ಅನ್ನೋದು ಅವರಿಗಿರುತ್ತೆ. ಈ ರೀತಿ ಆ ತಂದೆ ಅಷ್ಟು ಕಷ್ಟಪಟ್ಟು ಸಾಕ್ತಾ ಇರ್ತಾರೆ. ಆಮೇಲೆ ಸ್ಕೂಲ್ ದೂರ ಆದ್ರೆ ಕರ್ಕೊಂಡೋಗಿ ಬಿಟ್ಟು ಬರೋದಾಗ್ಲಿ, ಆಮೇಲೆ ಕರ್ಕೊಂಬರೋದಾಗ್ಲಿ, ಅವರಿಗೆ ಏನ್ ಬೇಕು ಏನು ಅಂತ ಎಲ್ಲ ನೋಡೋದು ಯಾರು, ತಂದೆ. ಹಾಗ್ ನೋಡ್ತಾರೆ. ಮತ್ತೆ ಏನ್ ಆಸೆ ಪಟ್ರು ಅವರು ತೀರಿಸ್ತಾರೆ, ತಿನ್ನೋದಾಗ್ಲಿ ಮಾಡೋದಾಗ್ಲಿ ಏನೇ ಆಗ್ಲಿ. ಹಾಗ್ ನೋಡ್ಕೊಂತ ಇದ್ದಾಗ ಆ ತಂದೆ ಋಣ ನಾವು ಹೇಗ್ ತೀರಿಸ್ಬೇಕು ಅಂದ್ರೆ, ನಾವು ಒಳ್ಳೆ ಸಂಸ್ಕಾರವಂತರಾಗ್ಬೇಕು. ಇಂಥ ಅವ್ರ ಮಕ್ಕಳು ಅನ್ನೋದು ಅವರಿಗೆ, ಅವರು ಅದೊಂದು ಎಕ್ಸ್ಪೆಕ್ಟ್ ಮಾಡ್ತಾರೆ. ನೋಡಪ್ಪ ಇಂಥ ಮಕ್ಕಳು ಎಷ್ಟು ಒಳ್ಳೆ ರೀತಿಯಿಂದ ಇದ್ದಾರೆ, ಎಷ್ಟು ಒಳ್ಳೆ ಜ್ಞಾನ ಪಡೆದಿದ್ದಾರೆ, ಅವರಿಂದ ಸಮಾಜಕ್ಕೆ ಎಷ್ಟು ಒಳ್ಳೇದಾಗ್ತಾ ಇದೆ, ನಮ್ಮ ಮನೆಗೆ ಎಷ್ಟು ಚೆನ್ನಾಗಿದೆ ಅನ್ನೋದು ನಾವು ಇಟ್ಕೊಂಡ್ರೆ ಆ ತಂದೆ ಋಣ ನಾವು ತೀರಿಸ್ದಂಗಾಗತ್ತೆ. ಹೌದಲ್ವಾ. ಯಾರೇ ಆಗ್ಲಿ ನಮ್ಮ ಮಕ್ಕಳು ಚೆನ್ನಾಗಿ ಬೆಳಿಬೇಕು, ಹೆಸರು ಉಳಿಸ್ಬೇಕು ಅನ್ನೋದು ಎಷ್ಟಂತಾರೆ. ಅದಕ್ಕಾಗಿನೇ ಪ್ರತಿಯೊಬ್ರು ಅನ್ಕೊಂತಾರೆ ಆರ್ತಿಗೊಂದು ಕೀರ್ತಿಗೊಂದು ಅಂತ. ಆರ್ತಿಗೆ ಅಂದ್ರೆ ಹೆಣ್ಮಗು,
ಕೀರ್ತಿಗೆ ಅಂದ್ರೆ ಗಂಡ್ಮಗು. ನಮ್ ಮನೆ ಕೀರ್ತಿ ಉಳಿಸೋರು ಯಾರು? ಗಂಡ್ಮಕ್ಳು ಅಂತಂದು ಹಾಗಂತಿದ್ರು. ಇವಾಗ ಹಂಗೇನಿಲ್ಲ, ಹೆಣ್ಮಕ್ಳು ಸಮೇತನೂ ಅವರ ಕೀರ್ತಿಯನ್ನು ಉಳಿಸ್ತಾರೆ. ಹಾಗೆ ನಾವು ಏನ್ ಮಾಡ್ಬೇಕು, ನಾವು ಒಳ್ಳೆ ನಡವಳಿಕೆಯಿಂದ ಒಳ್ಳೆ ಸಂಸ್ಕಾರವಂತರಾಗಿ ನಾವು ಈ ಸಮಾಜದಲ್ಲಿ ಸಮಾಜಕ್ಕೂ ಮನೆಗೂ ಒಳ್ಳೆ ಕೀರ್ತಿ ತಂದು ಬಾಳ್ಬೇಕು. ಅದೇ ನಾವು ಪಿತೃಗಳಿಗೆ ಋಣ ತೀರಿಸ್ದಂಗೆ ಆಗತ್ತೆ. ಮತ್ ಇಲ್ಲಿನೂ ಅಷ್ಟೇ ಏನಾಗುತ್ತೆ, ಈಗ ತಂದೆ ಆಗ್ಲಿ ತಾಯಿ ಆಗ್ಲಿ ವಯಸ್ಸಾಗಿದೆ ಅಂತಂದು ವೃದ್ಧಾಶ್ರಮಕ್ಕೆ ಸೇರ್ಸೋದು ಮಾಡೋದು ಅದನ್ನೆಲ್ಲನೂ ಬಿಡ್ಬೇಕು. ಈವನ್ ನಮ್ಮ ಈ ಜ್ಞಾನ ತಿಳ್ಕೊಂಡಿರೋರು ಅರ್ಥ ಮಾಡ್ಕೋಬೇಕು, ಹೌದು ಅವ್ರನ್ನು ಆ ರೀತಿ ಮಾಡಬಾರ್ದು, ನಾವು ಕಷ್ಟಪಟ್ಟು ಅವ್ರು ನಮ್ಮನ್ನು ಬೆಳೆಸಿದ್ದಾರೆ, ನಾವುನು ಅವ್ರು ಇರೋ ತನಕ ಸುಖವಾಗಿ ನೋಡ್ಕೋಬೇಕು ಅಂತಂದು ಅರ್ಥ ಮಾಡ್ಕೊಂಡು ಅವ್ರನ್ನು ಮನೆಯಲ್ಲಿ ಅದು ಮಾಡ್ಬೇಕು. ಅವ್ರಿಗೂ ಮನೆಯಲ್ಲಿದ್ರೆ ಅವರು ಎಷ್ಟು ಸಂತೋಷವಾಗಿರ್ತಾರೆ. ಯಾಕೆ ಹೇಳಿ, ಮಕ್ಕಳು ಮೊಮ್ಮಕ್ಕಳು ಎಲ್ಲ ಇರ್ತಾರೆ. ಎಲ್ಲ ಅವ್ರು ಮಾತಾಡ್ಸೋದಾಗ್ಲಿ, ಅಜ್ಜಿ ಅಜ್ಜಿ ಅಂತ ಅಂದು ಬರೋದು, ತಾತ ಅಂತ ಬರೋದಾಗ್ಲಿ, ಆ ಆನಂದನೇ ಬೇರೆ. ಎಷ್ಟು ಕೋಟಿ ಕೊಟ್ರು ಅದು ಬೇರೆ ಕಡೆಗೆ ಸಿಗೋದೇ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಅವ್ರಿಗೆ ಮತ್ತೆ ಮುದ್ದಾಗಿ ಮಾತಾಡ್ತಿರ್ತಾರೆ, ಅದನ್ನ ಅರ್ಥ ಮಾಡ್ಕೊಳ್ಳೋದಾಗ್ಲಿ, ಇಲ್ಲ ನಮಗೆ ಏನನ್ನ ಬಂದಿರೋದನ್ನು ಆ ಮಕ್ಕಳಿಗೆ ಹೇಳ್ಕೊಡೋದಾಗ್ಲಿ, ಈ ರೀತಿ ಆ ಮಕ್ಕಳಿಗೆ ಹೆಂಗೆ ಅಂದ್ರೆ ಅಪ್ಪ ಅಮ್ಮನಿಗಿಂತ ಅಜ್ಜಿ ತಾತ ಹತ್ರನೇ ಅಷ್ಟು ಚೆನ್ನಾಗಿ ಅವ್ರಿಗೆ ವ್ಯಾಮೋಹ ಇರುತ್ತೆ. ಅಷ್ಟ್ ಚೆನ್ನಾಗಿ ಹತ್ರ ಬರೋದು ಮಾಡೋದು, ಅವರು ನೋಡ್ಕೊಳ್ಳೋದು, ಅದೆಲ್ಲನೂ ಅಷ್ಟ್ ಚೆನ್ನಾಗಿರುತ್ತೆ. ಯಾಕೆಂದ್ರೆ ಇವಾಗ ನಾವು ಅದೇ ಸ್ಥಿತಿಯಲ್ಲೇ ಇದ್ದೀವಿ, ನಮ್ಮ ಮೊಮ್ಮಕ್ಕಳ ಜೊತೆಗೆ ಆನಂದವಾಗಿದ್ದೀವಿ. ಅದು ನನಗೆ ಅನುಭವದಿಂದನೇ ನಾನು ಹೇಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಆ ಮಕ್ಕಳು ಅಜ್ಜಿ ಅಂತ ಬಂದ್ರೆ ಅಂತೂ ಅಷ್ಟು ಸಂತೋಷ ಆಗುತ್ತೆ. ಹಂಗೆ ಆ ರೀತಿ ಆ ತಾಯಿ ತಂದೆ ಅವ್ರನ್ನು ಮಕ್ಕಳು ನೋಡ್ಕೊಂಡ್ರೆ ಅದಕ್ಕಿಂತ ಅದೃಷ್ಟ ಅನ್ನೋದು ಇನ್ನೊಂದಿಲ್ಲ ಅಂತಾನೆ ಅನ್ಸುತ್ತೆ. ಈಗ ಮಾತೃ ಋಣ ಪಿತೃ ಋಣ ಈ ರೀತಿ ನಾವು ತಾಯಿ ತಂದೆನ್ ಚೆನ್ನಾಗಿ ನೋಡ್ಕೊಂಡು ನಾವು ತೀರಿಸ್ಬೋದು ಅಂತ ಅನ್ಕೊಂಡಿದೀವಿ. ಮತ್ತೆ ಇನ್ನೊಂದೇನಂದ್ರೆ ಗುರು ಋಣ. ಗುರು ಋಣ ಮೂರನೇದು. ಗುರುವು ಅಂದ್ರೆ ಏನು, ನಮಗೆ ಮೊದ್ಲಿಂದನು ವಿದ್ಯೆ ಹೇಳ್ಕೊಟ್ಟಿರೋದಾಗ್ಲಿ ಇನ್ನೊಂದಾಗ್ಲಿ ಏನಾಗ್ಲಿ, ನಾವು ಏನ್ ಕಲಿಬೇಕಂದ್ರೂ ಒಬ್ಬರ ಮೂಲಕ ಕಲಿಬೇಕು, ಅವರೇ ನಮಗೆ ಗುರುಗಳು. ಈಗ ನಾವು ಆನಪಾನಸತಿ ಧ್ಯಾನ ಕಲ್ತಿದೀವಿ ಅಂದ್ರೆ ನಮ್ಮ ಗುರುಗಳು ಪತ್ರಿಜಿಯವರು, ಅವ್ರನ್ನ ನಾವು ಗುರುಗಳು ಅಂತ ಅಂತೀವಲ್ಲ, ಆ ರೀತಿ ಆ ಗುರುಗಳು ಋಣ ಹೇಗ್ ತೀರಿಸ್ಬೇಕು. ಇವಾಗ ನಾವು ನಮ್ ಗುರುಗಳು ಯಾವಾಗ್ಲೂ ಹೇಳ್ತಿದ್ರು, ನೋಡಪ್ಪ ಗುರು ಯಾರು ಗುರು ಇಲ್ಲ, ಎಲ್ಲರೂನು ಅವ್ರವ್ರ ಉಸಿರೇ ಅವ್ರ ಗುರು ಅಂತ ಅಂತಿದ್ರು. ಆದ್ರೂನು ನಮಗ ಅದನ್ನ ಹೇಳ್ಕೊಟ್ಟಿದ್ದಾರೆ ಅಂತಾನೆ ಅವ್ರನ್ನು ಗುರುಗಳು ಅಂತಾನೆ ಅಂತೀವಿ. ಅವರ ಋಣ ಹೇಗ್ ತೀರಿಸ್ಬೇಕು ಅಂದ್ರೆ, ನೋಡಪ್ಪ ನೀನ್ ಹೇಳ್ಕೊಟ್ಟಿರೋದಕ್ಕೆ ₹1 ನೀನ್ ತಗೋಬೇಡ, ನೀನು ಇನ್ನೊಬ್ರಿಗೆ ಈ ಧ್ಯಾನವನ್ನು ಹೇಳ್ಕೊಡು ಅಂತಾನೆ ನಮ್ ಗುರುಗಳು ಹೇಳ್ಕೊಡ್ತಿದ್ರು. ಅಷ್ಟೆಲ್ಲ ನೀವು ಮಾಡ್ತು ಹೋದ್ರೆ ಅದೇ ಗುರು ಋಣ ತೀರಿಸ್ಕೊಂಡಂಗ ಆಗತ್ತೆ ಅಂತ ಅಂದು. ಹಾಗೆ ಇವಾಗ ನಾವು ಸ್ಕೂಲಿಗೆ ಹೋಗ್ತೀವಿ, ಸ್ಕೂಲಲ್ಲಿ ವಿದ್ಯೆ ಸಂಸ್ಕಾರ ಎಲ್ಲನೂ ನಮಗೆ ಗುರುಗಳು ಹೇಳ್ಕೊಟ್ಟಿರ್ತಾರೆ. ಮೊದಲನೇ ಕ್ಲಾಸಿಂದಾನು ಕೊನೆ ತನಕನು ಎಷ್ಟು ಸಂಸ್ಕಾರ. ಇವಾಗ ನಾವು ಸ್ಕೂಲ್ಗೆ ಹೋಗಿಲ್ಲ ಅಂದ್ರೆ ನಮ್ಗೆ ಇದೆಲ್ಲ ಗೊತ್ತಾಗ್ತಿತ್ತ? ನಾವು ಸ್ನೇಹಿತರ ಜೊತೆಗೆ ಹೇಗಿರ್ಬೇಕು ಏನು ಅನ್ನೋದು ಅದೆಲ್ಲನೂ ನಮಗೆ ಗುರುಗಳು ಹೇಳ್ಕೊಟ್ಟಿರ್ತಾರೆ. ಅವರ ಋಣ ಹೇಗ್ ತೀರಿಸ್ಬೇಕು, ಇಷ್ಟೆಲ್ಲ ಮಾಡಿದ್ದಾರೆ ಅವ್ರಿಗೇನು ದುಡ್ಡು ಕೊಟ್ರೆ ಆಗತ್ತಾ ಅಂತ ಅಲ್ಲ, ಆ ದುಡ್ಡು ಅನ್ನೋದು ಸೆಕೆಂಡ್ರಿ. ಫಸ್ಟ್ ಹೇಗೆ ಅಂದ್ರೆ, ನಾವು ಗುರುವಿನ ಋಣ ತೀರ್ಸ್ಕೋಬೇಕಂದ್ರೆ ಆ ಗುರುಗಳು ಹೇಳಿದ್ದನ್ನು ನಾವು ಕಲಿಬೇಕು, ಸಂಸ್ಕಾರವಂತರಾಗಬೇಕು, ಇನ್ನೊಬ್ಬರಿಗೆ ನಾವು ಹೇಳೋ ಹಂಗೆ ಇರ್ಬೇಕು. ಇನ್ನೊಬ್ರು ನೋಡು ಅಂತ ಮಗು ನೋಡಿ ನೀನು ಕಲಿಯೋ ಅನ್ನೋದು ನಾವು ಕಲಿಬೇಕು ಮೊದ್ಲು. ಹಂಗ್ ಮಾಡಿದ್ರೆ ಆ ಗುರುಗಳಿಗೆ ಆನಂದನೋ ಆನಂದ. ಅದಕ್ಕಾಗಿ ಅಂತಾರಲ್ವಾ, ಗುರುವಿನ ಮಿಂಚಿನ ಶಿಷ್ಯರು ಅಂತ ಅಂತಾರಲ್ವಾ, ಆ ರೀತಿ ಹಂಗ್ ಕಲಿತ್ರೆ ಆ ಗುರುವಿನ ಋಣ ನಾವು ತೀರ್ಸ್ಕೊಂಡಂಗಾಗತ್ತೆ. ಇವಾಗ ನಮ್ಮ ಪತ್ರಿಜಿ ಗುರುಗಳಿಗೆ ಅವರು ಗುರುಗಳು ಹೇಳ್ಕೊಟ್ಟಿರೋದು, ಅವರು ಕಲ್ತಿರೋದನ್ನು ನಮಗೆಲ್ಲನೂ ಹೇಳ್ಕೊಟ್ಟಿದ್ದಾರೆ, ನಾವು ಇನ್ನೂ 4-6 ಜನಕ್ಕೆ ಹೇಳ್ಕೊಡ್ತೀವಿ. ಈ ರೀತಿ ಅದು ಒಂಥರ ಚೈನ್ ಲಿಂಕ್ ಇದ್ದಂಗೆ. ಈ ರೀತಿ ಹೋಗ್ತಾ ಇದ್ರೆ ಏನಾಗತ್ತೆ, ಆ ಗುರುಗಳಿಗೆ ಋಣ ತೀರ್ಸ್ಕೊಂಡಂಗೆ ಆಗತ್ತೆ. ಅದಕ್ಕಾಗಿ ನಾವು ಗುರು ಪೌರ್ಣಮಿ ದಿನ ಅಂದ್ರೆ ಅದು ವ್ಯಾಸ ಪೌರ್ಣಮಿ, ಆ ದಿನ ನಾವು ಗುರುಗಳಿಗೆ ಏನೋ ಸನ್ಮಾನ ಮಾಡೋದು ದುಡ್ಡು ಕೊಡೋದು ಮಾಡೋದು ಅಂದ್ರೆ ಅಲ್ಲ, ಅವರ ಜ್ಞಾನವನ್ನು ನಾವು ಪಡೆದು ಇನ್ನೊಬ್ಬರಿಗೆ ಹಂಚಬೇಕು. ಆವಾಗ್ಲೇ ನಾವು ಗುರುವಿನ ಋಣ ತೀರಿಸ್ದಂಗಾಗತ್ತೆ. ಮೊನ್ನೆ ಭಾನುವಾರ
ಪುರಂದರದಾಸರ ಜಯಂತಿ ಅಂತ ಆಯ್ತು. ಅವರು ನಮ್ಮ ಆ ದಾಸ ಸಾಹಿತ್ಯದಲ್ಲಿ ಎಷ್ಟು ಹಾಡುಗಳು ಅವರು ಬರೆದು ಎಲ್ಲರಿಗೂ ಹಂಚಿದ್ದಾರೆ. ಈ ಸಂಗೀತದಲ್ಲಿ ಪಿತಾಮಹ ಅಂತಾನೆ ಹೇಳ್ಬೇಕು. ಅವರು ಅಂತ ಒಳ್ಳೆ ಗುರುಗಳು. ನಾವು ಏನ್ ಗೊತ್ತಾ, ಆ ದಿನ ಅವರು ಹೇಳ್ಕೊಟ್ಟಿರುವಂತಹ ಹಾಡುಗಳು, 4-6 ಹಾಡುಗಳು ನಾವೇ ಹೇಳ್ಕೊಂಡು ಆ ಭಗವಂತನಿಗೆ ಸಮರ್ಪಣೆ ಮಾಡಿದ್ರೆ ಅವರ ಋಣ ನಾವು ತೀರಿಸ್ಕೊಂಡಂಗಾಗತ್ತೆ ಅಂತ. ಈ ರೀತಿ ಅವರು ಹೇಳ್ಕೊಟ್ಟಿದಿರೋದನ್ನ 4 ಜನಕ್ಕೆ ಹಂಚಬೇಕು. ನಾವು ಹಂಚಿದಷ್ಟು ನಮ್ಗೆ ಬೆಳೆಯುತ್ತೆ. ನಮ್ ಗುರುಗಳು ಹೇಳ್ತಿದ್ರಲ್ಲ, ನೀನ್ 4 ಜನಕ್ಕೆ ಕೊಡ್ತಾ ಇರಪ್ಪ, ನಿನಗೆ ಇನ್ನೂ ಜಾಸ್ತಿ ಬರುತ್ತೆ ಅಂತಂದು. ಆ ರೀತಿ ಹಂಗ್ ಮಾಡ್ತಾ ಇದ್ರೆ ನಾವು ಗುರುವಿನ ಋಣ ನಾವು ತೀರಿಸ್ಕೊಂಡಂಗಾಗತ್ತೆ. ಅದಕ್ಕಾಗಿನೇ ಏನು ನಮ್ಮ ಒಂದು ಗುರುಗಳು, ನಮ್ ಪುರಂದರದಾಸರು ಹೇಳಿರೋದೇ ಒಂದೈತೆ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಈ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. 100 ಶಾಸ್ತ್ರವ ನೋದಿದರೇನು, 106 ಪುರಾಣವ ಗಳಿಸಿದರೇನು. ಹೀಗೆ ದಾಸರು ಹೇಳಿದ್ದಾರೆ. ಗುರುವಿಗೆ ಗುಲಾಮ ಆಗ್ಬೇಕು ನೀನು, ಆವಾಗ್ಲೇ ನೀನು ಮುಕ್ತಿ ಹೊಂದುತ್ತೀಯ ಅಂತಂದು ನಮ್ಮ ದಾಸರ ಪದ ಇದು ಇದೆ. ಹಾಡು ತುಂಬಾ ಚೆನ್ನಾಗಿದೆ. ನೀನು ಕೈಯಲ್ಲಿ ಜಪಮಾಲೆ ಇಟ್ಕೊಂಡು ನೀನ್ ತಿರುಗಿಸ್ತಾ ಇದ್ರೆ ಬರೋದಿಲ್ಲ, ನೀನ್ ಗುಲಾಮನಾಗು. 100 ಶಾಸ್ತ್ರ ಎಲ್ಲ ನೀನು ಓದಿದ್ರೆ ಹೆಚ್ಚಲ್ಲ, ಅದನ್ನ ನೀನು ಆ ಶಾಸ್ತ್ರವನ್ನು ಪಡೆಯೋದಕ್ಕೆ ನೀನ್ ಕಷ್ಟಪಟ್ಟಿದ್ದಿಲ್ಲ, ಆ ಗುರುವನ್ನ ಇಟ್ಕೊ, ನೀನು ಅವನಿಗೆ ಗುಲಾಮನಾಗು, ಆವಾಗ ನಿನಗೆ ಮುಕ್ತಿ ದೊರಕುತ್ತೆ ಅನ್ನೋದು ನಮ್ಮ ದಾಸರು ಹೇಳಿರೋದೆ. ಈ ರೀತಿ ನಾವು ಹಂಗ್ ಮಾಡಿ ನಾವು ಕಲ್ತು ನಾವು ಇನ್ನೊಬ್ರು ಹೇಳ್ಕೊಟ್ರೆ ಆವಾಗ ಅವ್ರ ಋಣ ತೀರಿಸ್ದಂಗಾಗುತ್ತೆ ಅಂತ ಅಂದು ಗುರುವಿನ ಋಣ ಆಯ್ತು. ಈ ರೀತಿ ಆದ್ಮೇಲೆ ದೈವ ಋಣ ಇನ್ನೊಂದು, 4ನೇದು ದೈವ ಋಣ. ದೈವ ಅಂದ್ರೆ ಏನು? ಭಗವಂತ, ಪ್ರಕೃತಿ, ಈ ದೈವ ಅನ್ನೋದು. ಆ ದೈವ ಋಣ ಹೇಗ್ ತೀರ್ಸ್ಕೋಬೇಕು? ನಾವು ಇಷ್ಟೆಲ್ಲ ಹುಟ್ಟಿದೀವಿ, ತಾಯಿ ತಂದೆಯಿಂದನೇ ಆಗ್ಲಿ, ಗುರುಗಳಿಂದ ನಾವು ಬೆಳೆದಿದ್ದೀವಿ. ದೈವ ಋಣ, ದೈವ ಅಂದ್ರೆ ಏನು? ಆ ಭಗವಂತನ ಆಶೀರ್ವಾದ ಬೇಕು. ಅವನು ಕೊಟ್ಟಿರುವಂತಹ ಜ್ಞಾನವನ್ನು ನಮ್ಮ ಗುರುಗಳೇ ಕೊಟ್ಟಿರ್ಬೋದು, ಆದ್ರೂ ಆ ದೈವ ಶಕ್ತಿ, ಆ ದೈವ ಬಲ ಇರಬೇಕು. ಅದರ ಮೂಲಕ ನಾವೆಲ್ಲನೂ ಇದು ಮಾಡ್ತಾ ಇದ್ದೀವಿ. ಈ ದೈವ ಋಣ ಹೆಂಗೆ ಅಂದ್ರೆ, ಹೆಂಗ್ ತೀರ್ಸ್ಕೋಬೇಕು ಅಂದ್ರೆ, ಇವಾಗ 84 ಲಕ್ಷ ಜೀವರಾಶಿಗಳಲ್ಲಿ ನಾವು ಹುಟ್ಕೊಂತ ಬಂದು ಇವಾಗ ಮಾನವ ಜನ್ಮ ತಾಳಿದೀವಿ. ಈ ಮಾನವ ಜನ್ಮ ತಾಳ್ಬೇಕು ಅಂದ್ರೆ ಎಲ್ಲೆಲ್ಲಿಂದ ಬಂದಿದೀವಿ ನಾವು? ಬೆಟ್ಟ ಗುಡ್ಡ ಕಲ್ಲು ಮಣ್ಣು ಅದರಿಂದ, ಆಮೇಲೆ ಜಂತುಗಳಿಂದ, ಮತ್ತೆ ವೃಕ್ಷಗಳಿಂದ, ಈ ರೀತಿ ಎಲ್ಲ ಆಗಿ ಈ ಮಾನವ ಜನ್ಮ. ನಮ್ ಗುರುಗಳು ಹೇಳ್ತಿದ್ರು, ನಾವು ಈ ಮಾನವ ಜನ್ಮ ಎತ್ತಬೇಕು ಅಂದ್ರೆ 400 ಜನ್ಮ ಮಾನವ ಜನ್ಮ ಆದ್ಮೇಲೆ ನಾವು ಈ ಧ್ಯಾನ ಮಾಡೋ ಜನ್ಮಕ್ಕೆ ಬರ್ತೀವಿ. ಇನ್ನು ಎಷ್ಟು ಸಾವಿರಾರು ಲಕ್ಷಾಂತರ ಜನ್ಮಗಳಿವೆ, 84 ಲಕ್ಷ ಜೀವರಾಶಿ ಇರೋದು. ಎಲ್ಲನೂ ತಾಳ್ಕೊಂಡೆ ನಾವು ಈ ಮಾನವ ಜನ್ಮಕ್ಕೆ ಬಂದು ಈ ಧ್ಯಾನಿಗಳಾಗಿ ನಾವು ಹುಟ್ಟಿದೀವಿ. ಈ ಧ್ಯಾನಿಗಳಾಗಿ ಹುಟ್ಟಬೇಕು ಅಂದ್ರೆ 400 ಜನ್ಮ ಆಗಿರ್ಬೇಕಂತೆ. ಹಾಗಾದ್ಮೇಲೆ ನಾವು ಧ್ಯಾನಿಗಳಾಗ್ತೀವಿ ಅಂತಾನೆ ನಮ್ ಗುರುಗಳು ಹೇಳಿದ್ದಾರೆ. ಈ ಪ್ರಾಣಿ ಎಲ್ಲನೂ ತಾಳದ ಮೇಲೆ ಬಂದಿರೋದು. ಅಹಿಂಸೆ ಮಾಡಬಾರ್ದು ಅಂತನೂ ಇದು ಇವಾಗ ಭಗವಂತ ಎಲ್ಲದ್ರಲ್ಲಿ ಇದ್ದಾನೆ. 84 ಲಕ್ಷ ಜೀವರಾಶಿಗಳಲ್ಲಿನೂ ಭಗವಂತ ಇದ್ದಾನೆ. ಹಂಗಿದ್ದಾಗ ಇವಾಗ ನಾವು ಹಿಂಸೆ ಮಾಡಿದ್ರೆ ಹೆಂಗೆ? ಇವಾಗ ಭಗವಂತನಿಗೆ ಎಲ್ಲರೂ ಮಕ್ಕಳೇ. ಒಂದ್ ಮಗು, ಇವಾಗ ನಮಗೆ 8 ಮಕ್ಳಿದ್ರೆ ಒಬ್ರು ಯಾರಿಗನ್ನ ಒಬ್ಬ ಮಗುನ್ ಕೊಡು ಅಂದ್ರೆ ಕೊಡ್ತಾರೆ? ಯಾರನ್ನ? ಸುಮ್ನೆ ಬೆಳೆಸ್ಕೊಂತೀವಿ ಅಂದ್ರೂ ಕೊಡೋದಿಲ್ಲ. ಹಾಗೆ ನಾವು ಹುಟ್ಟಿರೋ ಮಕ್ಕಳು ಈ ಜೀವರಾಶಿಗಳನ್ನು ನಾವು ಸಾಯಿಸ್ತಾ ಇದ್ರೆ ಆ ಭಗವಂತನಿಗೆ ಹೆಂಗಿರುತ್ತೆ? ಅದೆಲ್ಲನೂ ನಾವು ನಿಲ್ಲಿಸ್ಬೇಕು. ಅಹಿಂಸಾ ಮಾರ್ಗವನ್ನು ನಿಲ್ಲಿಸ್ಬೇಕು. ಹಿಂಸೆ ಮಾಡಬಾರ್ದು. ಅದಕ್ಕಾಗಿನೇ ನಮ್ ಗುರುಗಳು ಹೇಳ್ತಿದ್ರಲ್ಲ, ಹಿಂಸಾ ಚೋಡೋ ಹಂಸ ಪಕಡೋ, ಹಿಂಸಾನು ಮಾಡಬಾರ್ದು ಅಂತ ಅಂದು.
ಈಗ ನಮ್ ಪತ್ರಿಜಿ ಗುರುಗಳು ಮೊದಲು ಹೇಳೋದೇ ಅದು. ನಾವು ಧ್ಯಾನಕ್ ಬಂದ್ಮೇಲೆ ನೋಡಪ್ಪ ನೀನೇನ್ ಊಟ ಮಾಡ್ತೀಯಾ, ನೀನ್ ಹಿಂಸೆ ಮಾಡ್ಬಾರ್ದು. ನಾವು ಧ್ಯಾನಿಗಳಾಗ್ಬೇಕಂದ್ರೆ ನೀನು ವೆಜಿಟೇರಿಯನ್ ಆಗ್ಬೇಕು ಮೊದ್ಲು ಅಂತಾನೆ ಹೇಳೋದು. ಅದಕ್ಕಾಗಿನೇ ನಾವು ಏನ್ ಮಾಡ್ಬೇಕು, ಈ ಪ್ರಾಣಿ ಕೋಟಿಯನ್ನು ನಾವು ಉಳಿಸ್ಬೇಕು. ಈ ರೀತಿ ಮಾಡೋದ್ರಿಂದ ನಮಗೆ ದೈವ ಋಣ ತೀರಿಸ್ದಂಗಾಗತ್ತೆ. ಈ ದೈವ ಋಣ ತೀರಿಸ್ಬೇಕಂದ್ರೆ ಎಲ್ಲರಿಗೂ ಹೇಳ್ತಾ ಬರ್ಬೇಕು, ಹಿಂಸೆ ಮಾಡಬಾರ್ದು, ಯಾರನ್ನು ಈ ತಿನ್ನೋದೆಲ್ಲನೂ ಬಿಡ್ಬೇಕು, ನಮಗೆಲ್ಲನೂ ಶಾಕಾಹಾರ ಆ ಭಗವಂತ ಕೊಟ್ಟಿರೋದು ಅದೆಲ್ಲನೂ ತಿರ್ಬೇಕು ಅಂತ ಹೇಳಿ ಮೊದಲನೇದಾಗ ಮಾಡೋದೇ ಹಿಂಸೆ ಅಂದ್ರೆ ಅದೇ ಏನದು, ನಾನ್ ವೆಜ್. ಅದನ್ನೆಲ್ಲನೂ ಬಿಡಿಸ್ಬೇಕನ್ನೋದೇ ನಮಗೆ ನಾವು ಹೇಳ್ಬೇಕು. ಅಹಿಂಸಾ ಪರಮೋ ಧರ್ಮ ಅನ್ನೋದನ್ನು ನಮ್ಗೆ ಗುರುಗಳು ಹೇಳಿದ್ದಾರೆ. ಈ ರೀತಿ ನಾವು ದೈವ ಋಣವನ್ನು ತೀರಿಸ್ಕೊಂಡಂಗಾಗತ್ತೆ. ಆಮೇಲೆ ಇನ್ನೊಂದು ಪ್ರಕೃತಿಯ ಋಣ. ಪ್ರಕೃತಿಯ ಋಣ, ಪ್ರಕೃತಿ ಅಂದ್ರೆ ಏನು, ಇವಾಗ ನಾವಿರೋದು ಪ್ರಕೃತಿಯಲ್ಲೇ. ಪ್ರಕೃತಿ ಅಂದ್ರೆ ಪಂಚಭೂತಗಳಿಂದ ಮಾಡಿರೋದೇ ಪ್ರಕೃತಿ. ಹೇಗೆ ನಾವು ಪಂಚಭೂತಗಳು ಅಂದ್ರೆ ಭೂಮಿ, ಗಾಳಿ, ನೀರು, ಅಗ್ನಿ, ವಾಯು. ಈ 5 ಸೇರಿದ್ರೇನೆ ಪ್ರಕೃತಿ. ನಮಗ್ ಪ್ರಕೃತಿ ಇಲ್ಲ ಅಂದ್ರೆ ನಾವಿರಕ್ಕಾಗತ್ತಾ? ಆಗೋದಿಲ್ಲ. ಈ ಪ್ರಕೃತಿಯಲ್ಲೇ ನಾವು ಜೀವಿಸ್ಬೇಕು, ತಿನ್ಬೇಕು, ಮಲಗ್ಬೇಕು. ಈವನ್ ನಾವು ಕೊನೆ ಉಸಿರು ಬಿಟ್ಟ ಮೇಲೆ ಸಮೇತನು ಈ ಪ್ರಕೃತಿಯಲ್ಲೇ ಲೀನ ಆಗತ್ತೆ. ಈ ಪ್ರಕೃತಿಯಲ್ಲಿರುವಂತಹ ಈ 5ಕ್ಕೂ ಋಣ ಹೇಗ್ ತೀರಿಸ್ಬೇಕು? ಈಗೇನೋ ನಮ್ ತಾಯಿಯಿಂದ ನಾವು ಬಂದಿದೀವಿ, ಬೆಳೆದಿದ್ದೀವಿ, ಮಾಡಿದೀವಿ. ಇದೆಲ್ಲ ಆಗ್ಬೇಕು ಅಂದ್ರೆ ಪ್ರಕೃತಿ ನಮಗೆ ಸಹಕಾರ ಬೇಕು. ಇವಾಗ ಗಾಳಿ ಇಲ್ಲ ಅಂದ್ರೆ ನಮ್ಗಿರಕ್ಕಾಗಲ್ಲ, ನೀರಿಲ್ಲ ಅಂದ್ರೆ ಆಗಲ್ಲ, ಅಗ್ನಿ ಇಲ್ಲ ಅಂದ್ರೆ ಆಗಲ್ಲ, ವಾಯು ಇಲ್ಲ ಅಂದ್ರೆ ನಮ್ಗೆ ಇರೋದಕ್ಕೆ ಆಗಲ್ಲ, ಆಕಾಶ ಇಲ್ಲ ಅಂದ್ರೆ ಆಗೋದಿಲ್ಲ. ಈ ರೀತಿ 5 ಸೇರಿನೇ ನಾವೆಲ್ಲ ಇರೋದು. ಹಿಂಗಿರ್ಬೇಕು ಅಂದ್ರೆ ಇದೆಲ್ಲನೂ ನಮಗೆ ನಾವ್ ಕೇಳೇ ಇಲ್ಲ, ಆದ್ರೆ ಪ್ರಕೃತಿ ನಮಗೆ ಹಂಗೆ ಕೊಡುತ್ತೆ. ಮತ್ತೆ ಅದ್ರ ಋಣ ಹೇಗ್ ತೀರಿಸ್ಕೋಬೇಕು ನಾವು ಅಂತ ಅಂದ್ರೆ ಅದಕ್ಕೆ ಹೇಳ್ತಾರೆ. ಇವಾಗ ಭೂಮಿ ಹೆಂಗೆ ನಮಗೆ ಪಾಪ ಧಾನ್ಯ ಕೊಡುತ್ತೆ, ಗಿಡ ಮರ ಬೆಳೆಯುತ್ತೆ, ಅದರಿಂದ ನಾವು ಆಹಾರ ತಗಂತೀವಿ, ಮಾಡ್ತೀವಿ. ಆದ್ರೆ ಅದು ಯಾವತ್ತೂ ನನಗೇನನ್ನ ಕೊಡು ಅಂತ ಕೇಳಲ್ಲ. ಆ ಮನೆ ಹತ್ರ ಇರೋ ಗಿಡಕ್ಕೆ ಒಂದಿಷ್ಟು ನೀರ್ ಹಾಕಿದ್ರೆ ಸಾಕು, ಅದು ಪಾಪ ಬೆಳ್ಕೊಂಡೋಗುತ್ತೆ. ಇನ್ನು ಹೊರಗಡೆ ಇರೋದಂತೂ ಅಲ್ಲೆಲ್ಲನೂ ಎಲ್ಲೋ ಊರ ಹೊರಗಿರೋದು, ಯಾರು ನೀರ್ ಹಾಕೋರೇ ಇರಲ್ಲ, ಮಳೆ ಬಂದಾಗ ತಗೊಳ್ಳೋ ನೀರೇ ಅದು ತಗೊಳುತ್ತೆ. ಹೀಗೆ ಅದು ನಮಗೆಲ್ಲ ಆಹಾರ ಕೊಡುತ್ತೆ. ಅಂತದು ನಾವ್ ಹೆಂಗ್ ನೋಡ್ಕೋಬೇಕು ಭೂತಾಯಿನ? ತಾಯಿ ಅಲ್ವಾ. ನಾವು ಹುಟ್ಟಿರೋದು ಒಬ್ಬ ಗರ್ಭದಿಂದ, ಆದ್ರೆ ನಾವು ಎಲ್ಲರೂ ಈ ಪ್ರಕೃತಿನೇ ಇರೋದು ಭೂಮಿ, ಆ ಭೂಮಿನೂ ತಾಯಿ. ಈ ತಾಯಿಗಳಲ್ಲಿ ಮೂರ್ ವಿಧ ತಾಯಿ ಇದ್ದಾವಂತೆ ಪ್ರತಿ ಮಾನವನ್ಗುನು, ಪ್ರತಿ ಜೀವಿಗುನು. ಏನಂದ್ರೆ ಹುಟ್ಟಿಸಿರುವಂತಹ ತಾಯಿ ಭೂತಾಯಿ, ಇನ್ನೊಂದು ಗೋಮಾತೆ. ಆ ಗೋಮಾತೆಯಿಂದನೂ ನಾವೆಷ್ಟು ಪಡಿತೀವಿ. ಹಾಗೆ ಈ ಭೂಮಿಯಿಂದ ನಾವಿಷ್ಟೆಲ್ಲ ಪಡಿತಾ ಇದ್ದಾಗ ಆ ಭೂಮಿನೂ ನಾವ್ ಹೇಗ್ ನೋಡ್ಕೋಬೇಕು? ನಾವ್ ಎಲ್ಲಂದ್ರೆ ಅಲ್ಲಿ ಪ್ಲಾಸ್ಟಿಕ್ ಎಸೆಯೋದು, ಕವರ್ ಎಸೆಯೋದು, ಆಮೇಲೆ ಇದು ಬೋರ್ವೆಲ್ ಸಿಕ್ಕಾಪಟ್ಟೆ ಡೀಪ್ಗೆ ತಗೊಂಡೋಗೋದು, ಅದೆಲ್ಲನೂ ಒಂದ್ ರೀತಿ ಹೆಂಗೆ ಅಂದ್ರೆ ಹಿಂಸೆ ಮಾಡ್ದಂಗೆ ಆಗತ್ತೆ. ಆಮೇಲೆ ಮಲ್ಟಿ ಸ್ಟೋರಿ ಬಿಲ್ಡಿಂಗ್ ಕಟ್ತಾರಲ್ವಾ, ಅದೆಲ್ಲನು ಮೇಲಕ್ಕೆ 25-50 ಹೈಟ್ಗೆ ಹೋಗ್ಬೇಕು ಅಂದ್ರೆ ಅದ್ರ ಆಳ ಎಲ್ಲಿಗೆ ಹೋಗ್ಬೇಕು? ಅಷ್ಟೆಲ್ಲನೂ ಅದ್ ನಿಲ್ಬೇಕು ಅಂದ್ರೆ ಆಳನೂ ಹೋಗ್ಬೇಕಲ್ವಾ? ಇದೆಲ್ಲ ಮಾಡೋದು, ಹೀಗೆಲ್ಲ ಮಾಡೋದು ಹೇಗಾಗುತ್ತೆ ಅಂದ್ರೆ ನಮ್ ಭೂಮಿಗೆ ನಾವು ನೋವು ಕಟ್ಟದಂಗಾಗತ್ತೆ, ನೋವು ಕೊಟ್ಟಂಗಾಗತ್ತೆ. ಆಮೇಲೆ ಜಂತುಗಳನ್ನೆಲ್ಲನು ಹಿಂಸೆ ಮಾಡೋದು, ಇದೆಲ್ಲನೂ ಹೆಂಗೆ ಅಂದ್ರೆ ಆ ಭೂಮಿಗೆ ನಾವು ಮಕ್ಳೇ, ಇವು ಪ್ರಾಣಿಗಳು ಮಕ್ಳೇ. ಆ ಮಕ್ಕಳನ್ನು ಹಿಂಗೆ ಎಲ್ಲರನ್ನು ಕೊಲ್ತಾ ಇದ್ರೆ ಆ ತಾಯಿಗೆ ಎಷ್ಟು ನೋವಾಗುತ್ತೆ. ಇದೆಲ್ಲನೂ ನಾವು ಚೆನ್ನಾಗಿ ನೋಡ್ಕೊಳ್ಳೋದೆ ಭೂಮಿ ಋಣ ತೀರಿಸ್ದಂಗಾಗತ್ತೆ. ಅದಕ್ಕಾಗಿನೇ ಈ ಕೊರೋನಾ ಬಂದು ಎಷ್ಟೆಲ್ಲನೂ ಒಂಥರ ಆಯ್ತಲ್ಲ. ಏನು ಆ ತಾಯಿಗೆ ಯಾವಾಗ ಅವಳಿಗೆ ಹಿಂಸೆ ತಡ್ಕೊಳಕ್ಕಾಗಲ್ವೋ ಅಂತ ಟೈಮಲ್ಲೇ
ಈ ತರ ವಿಪರೀತವಾದಂತಹ ಅನಾರೋಗ್ಯಗಳು ಬರೋದಾಗ್ಲಿ, ಇನ್ನೊಂದು ಸಮುದ್ರ ಉಕ್ಕಿ ಹೊರಗ್ ಬರೋದಾಗ್ಲಿ, ಹಿಂಗೆಲ್ಲಾನು ಏನೇನೋ ನಾನಾ ಬೀಭತ್ಸವ ಎಲ್ಲಾನು ಆಗತ್ತೆ ಅಂತಾನೆ ಹೇಳ್ಬೇಕು. ಈಗ ನಾವು ಭೂಮಿನೂ ಆ ರೀತಿ ನೋಡ್ಕೋಬೇಕು. ಹಿಂಸವನ್ನು ಬಿಟ್ಟು ನಾವು ನೋಡ್ಕೊಂಡ್ರೆ ಆವಾಗ ನಮಗೆ ಆ ಭೂಮಿ ಋಣ ತೀರಿಸ್ದಂಗಾಗುತ್ತೆ. ಮತ್ತು ನೀರು, ನಮಗೆ ನೀರು ಬೇಕು ಅಂದ್ರೆ ನದಿಗಳು, ಜಲಪಾತಗಳು, ಸಮುದ್ರ ಎಲ್ಲವನ್ನು ನಾವು ಚೆನ್ನಾಗಿ ನೋಡ್ಕೋಬೇಕು. ಈಗ ನದಿಗಳು ಅಂದ್ರೆ ಏನು, ನದಿ ಹರಿತಾ ಹೋಗ್ತಾ ಇದ್ರೆ ಅದಕ್ಕೆಲ್ಲನು ನಾವು ಈ ಫ್ಯಾಕ್ಟ್ರೀಸ್ ಅವೆಲ್ಲನೇ ಇರ್ತಾವಲ್ಲ, ಅಲ್ಲಿಂದ ಮಲಿನವಾದಂತಹ ನೀರ್ ಬಿಡೋದಾಗ್ಲಿ ಅದೆಲ್ಲನು ನಾವು ಅವಾಯ್ಡ್ ಮಾಡ್ಬೇಕು. ಮತ್ ಏನಂದ್ರೆ ಏನು, ಪ್ಲಾಸ್ಟಿಕ್ ಸಾಮಾನು, ಬಾಟ್ಲು ಅವೆಲ್ಲ ಎಸೆಯೋದು ಮಾಡೋದು ಅದನ್ನು ನಾವು ತಡೆಗಟ್ಬೇಕು. ಇದೆಲ್ಲನು ನಾವು ಮಾನವರಿಂದ ಆಗೋದು, ಬೆಲ್ಲನು ಬೇರೆ ಯಾರಿಂದನೂ ಅಲ್ಲ, ಅದೆಲ್ಲ ಮಾಡ್ಬೇಕು. ಈಗ ರೀಸೆಂಟ್ ಆಗಿ ನಮ್ಗೆ ಇವರು ಕಾಶಿಯಲ್ಲಿ ಗಂಗೆ ಎಲ್ಲಾನು ಕ್ಲೀನ್ ಮಾಡ್ಸಿದ್ದಾರೆ ನಮ್ಮ ಇವರು ಅಂತ ಅಂತಾರಲ್ವಾ. ಹೇಗೆ ಅದೆಲ್ಲಾನು ಕ್ಲೀನ್ ಮಾಡ್ಸಿದ್ದು ಅಂದ್ರೆ ಅಷ್ಟು ಚೆನ್ನಾಗಿ ಅವ್ರು ಮಾಡಿದ್ದಾರೆ. ಮೊದ್ಲೆಲ್ಲಾನು ಹೇಗಿತ್ತು, ಅಲ್ಲಿ ಸ್ನಾನ ಮಾಡಕ್ಕಾಗ್ಲಿ ಕಾಲಿಡಕ್ಕಾಗ್ಲಿ ಆಗ್ತಿರ್ಲಿಲ್ಲ. ಆದ್ರೆ ಇವಾಗ ಅಷ್ಟು ಕ್ಲೀನ್ ಮಾಡಿದ್ದಾರೆ. ಮತ್ತೆ ಸ್ನಾನಕ್ಕೆ ಹೋಗ್ಬೇಕಂದ್ರೂ ಹೊರಗಡೆ ಎಲ್ಲಾನು ಬಾತ್ರೂಮ್ ಫೆಸಿಲಿಟಿ ಮಾಡಿ, ಇಲ್ಲೆಲ್ಲಾನು ನೀವು ಸ್ನಾನ ಮಾಡ್ಕೊಂಡು ಹೋಗಿ ನೀವು ಸುಮ್ನೆ ಮುಳುಗ್ ಬರ್ಬೇಕು ಅಂತ. ಯಾಕೆ, ಅದ್ರ ಸ್ವಚ್ಛತೆ ಕಾಪಾಡ್ಬೇಕು ಅಂತಾನೆ ನಮಗೆ ಆ ರೀತಿ ಹೇಳಿರೋದು. ಎಲ್ಲಾ ಕಡೆಗೂ ಅಷ್ಟೇ, ನಾವು ನದಿ ಸ್ನಾನ ಅಂದ್ರೆ ಮೊದ್ಲು ಹೊರಗಡೆ ಸ್ನಾನ ಮಾಡ್ಕೊಂಡು ಆಮೇಲೆ ಹೋಗಿ ನದಿಯಲ್ಲಿ ಮುಳುಗ್ಬೇಕು ಅಂತ. ಹಿಂಗ್ ಮಾಡ್ತಾ ಇದ್ರೆ, ಪ್ರತಿಯೊಬ್ಬರೂನು ಈ ರೀತಿ ಮಾಡ್ತಾ ಇದ್ರೆ ನದಿಯಲ್ಲಿ ಸ್ವಚ್ಛತೆ ಉಳಿಯುತ್ತೆ. ನಾವೇ ಅಲ್ವಾ ನೀರ್ ಕುಡಿಯೋರು, ಇನ್ಯಾರು? ನಾವೇ ಗಲೀಜ್ ಮಾಡಿದ್ರೆ ಮತ್ ನಾವು ಅದನ್ನೇ ಕುಡಿಬೇಕಾಗತ್ತೆ. ಆ ರೀತಿ ನಾವು ನದಿಯನ್ನು ಕಾಪಾಡ್ಬೇಕು. ಗಾಳಿಯಲ್ಲಿ ನಾವು ಯಾವ ಫ್ಯಾಕ್ಟ್ರೀಸ್ ಇಂದು ಎಲ್ಲಾನು ಮಲಿನವಾದಂತಹ ನಮ್ಮ ಊರುಗಳ, ಅದಕ್ಕಾಗಿನೇ ಇವಾಗ ಏನು ಪರ್ಮಿಷನ್ ಕೊಡಲ್ಲ ಅಂತಾರೆ, ಊರಿಗೆ ದೂರದಲ್ಲೇ ಫ್ಯಾಕ್ಟ್ರೀಸ್ ಇರ್ಬೇಕು ಅಂತ. ಅದ್ರಲ್ಲಿ ಬರುವಂತ ಹೊಗೆ ಅದೆಲ್ಲನು ಹೆಂಗಾಗತ್ತೆ, ನಮ್ ಗಾಳಿಯಲ್ಲಿ ಸೇರ್ಕೊಂಡ್ರೆ ಅದನ್ನೇ ನಾವು ಸ್ವೀಕಾರ ಮಾಡ್ತೀವಿ, ಅವಾಗ ಅನಾರೋಗ್ಯಕ್ಕೆ ಗುರಿ ಆಗತ್ತೆ. ಆ ರೀತಿ ಆಮೇಲೆ ಪೆಟ್ರೋಲು ಡೀಸೆಲ್ ಗಾಡಿಗಳು ಅಷ್ಟೇ, ಹೆಚ್ಚಿಗೆ ಹೊಗೆ ಬರ್ತಿದ್ರೆ ಅದನ್ನು ಸಮೇತ ತಪಾಸಣೆ ಅಂತ ಅಂದು ಅದಕ್ಕೂನು ವೆಹಿಕಲ್ಸ್ಗೂನು ಇರುತ್ತೆ. ಯಾಕೆಂದ್ರೆ ಹೊಗೆ ಬಹಳ ಬರಬಾರ್ದು, ಹೊಗೆನು ಕಟ್ ಮಾಡ್ಬಿಟ್ಟು ಸಾಫ್ಟ್ ಆಗಿ ಹೋಗ್ಬೇಕು. ಯಾಕೆಂದ್ರೆ ಹೊಗೆಯಿಂದ ನಮಗೆಲ್ಲಾನು ಅದು ಅನಾನುಕೂಲ ಆಗತ್ತೆ ಅಂತಾನೆ ಅದನ್ನು ಮಾಡಿದ್ದಾರೆ. ಈ ರೀತಿ ನಾವೆಲ್ಲ ಮಾಡ್ಕೊಂತ ಬಂದ್ರೆ ನಾವು ವಾಯುಋಣ ಸಮೇತನು, ಪ್ರಕೃತಿಯಲ್ಲಿರುವಂತಹ ವಾಯು ಅದನ್ನು ತೀರಿಸ್ದಂಗಾಗತ್ತೆ. ಆಮೇಲೆ ಇನ್ನೊಂದು ಅಗ್ನಿ ಅಷ್ಟೇ, ನಾವ್ ಹೆಂಗಂದ್ರೆ ಹಂಗ್ ಬಳಸೋದಲ್ಲ, ಯಾವ ರೀತಿ ಬಳಸ್ಬೇಕು ಏನು ಅನ್ನೋದು ಅದನ್ನು ತಿಳ್ಕೋಬೇಕು. ಅಗ್ನಿಗೆ ಆಹುತಿ ಮಾಡೋದಾಗ್ಲಿ, ಇವ ಹೋಮಗಳು ಅವೆಲ್ಲನು ಮಾಡ್ತಿರ್ತಾರೆ, ಅದರಿಂದ ಒಂದು ಒಳ್ಳೆ ಎನರ್ಜಿ ಬರುತ್ತೆ. ಹಾಗೆ ನಾವು ಅದನ್ನು ಮಾಡ್ಬೇಕು. ಆಮೇಲೆ ಆಕಾಶದಲ್ಲಿನೂ ಅಷ್ಟೇ, ಹೆಂಗಂದ್ರೆ ಹಂಗೆ ನಾವು ಮಾಡೋದಾಗ್ಲಿ ಇದು ಮಾಡಬಾರ್ದು, ಸ್ವಚ್ಛವಾಗಿ ಸ್ವಚ್ಛವಾಗಿ ಅಂದ್ರೆ ಏನು, ಇವಾಗ ಸಮುದ್ರದಿಂದ ನಮಗೆ ಗಾಳಿ ಸಮುದ್ರ ನೀರು ಅವು ಅಬೆ ಆಗಿ ಅಲ್ಲಿ ಆಕಾಶಕ್ಕೆ ಹೋಗುತ್ತೆ, ಆಮೇಲೆ ಅಲ್ಲಿಂದ ನಮಗೆ ನೀರು ಬರುತ್ತೆ, ಹೆಂಗೆ ಮಳೆ ರೂಪದಲ್ಲಿ. ಅದು ಆ ಗಿಡ ಮರಗಳು ನಾವು ಹೆಚ್ಚಿಗೆ ನಾವು ನೆಟ್ಟು ಅದನ್ನ ಸಾಕೋದ್ರಿಂದ ನಮಗೆ ಸಕಾಲಕ್ಕೆ ಮಳೆ ಆಗೋದನ್ನು ನಮ್ಗೆ ಬರುತ್ತೆ. ಈ ರೀತಿ ನಾವು ಎಲ್ಲಾ ಪ್ರಕೃತಿಯನ್ನು ನಾವು ಕಾಪಾಡಿದ್ರೆ ಏನಾಗುತ್ತೆ, ಅದೆಲ್ಲನೂ ನಮಗೆ ಒಳ್ಳೇದ ಮಾಡುತ್ತೆ. ನಾವು ಪ್ರಕೃತಿಯಲ್ಲಿ ಇದೀವಲ್ಲ, ಪಾಪ ಪ್ರಕೃತಿ ಏನು ಕೇಳಲ್ಲ, ನಾವೇ ಪ್ರಕೃತಿಯಲ್ಲಿ ಇದೀವಿ, ಅದನ್ನ ಸ್ವಚ್ಛತೆ ಒಂದೇ ಅದ್ ಕೇಳೋದು. ಈ ರೀತಿ ಮಾಡ್ತಾ ಇದ್ರೆ ನಾವು ಋಣ ತೀರ್ಸ್ಕೊಂಡಂಗಾಗತ್ತೆ ಅಂತಾನೆ ನಮ್ ಗುರುಗಳು ಹೇಳಿರೋದು. ನನಗ್ ಗೊತ್ತಿರುವಂತಹ 5 ವಿಷಯ ನಾನು ಹೇಳಿದ್ದೀನಿ. ಇದರಲ್ಲಿ ತಪ್ಪಾಗಿದ್ರೆ ಏನನ್ನ ಕ್ಷಮಿಸಿ. ಇಷ್ಟೊತ್ತನಕ ನನಗೆ ಈ ಮಾತಾಡಕ್ ಅವಕಾಶ ಕೊಟ್ಟಿರುವಂತಹ ನಮ್ಮ ಮಹಾತ್ತರ ಬಾಬಾ ಫೌಂಡೇಶನ್ ಅವರಿಗೆ ಅನಂತ ಧನ್ಯವಾದಗಳು.